ಓಕೆ, ಇನ್ನು ಧರ್ಮಸ್ಥಳದಲ್ಲಿ ಶವ ಹುತ್ತಿಟ್ಟಂತಹ ಪ್ರಕರಣದಲ್ಲಿ ಪ್ರಕಾಶ್ ರಾಜ್ ಹೆಸರನ್ನ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಉಲ್ಲೇಖ ಮಾಡಿದ್ರು ರಿಟ್ ಪಿಟಿಷನಲ್ಲಿ. ಈ ಹಿನ್ನೆಲೆಯಲ್ಲಿ ಎಕ್ಸ್ನಲ್ಲಿ ನಟ ಪ್ರಕಾಶ್ ರಾಜ್ ಸ್ಪಷ್ಟನೆ ಕೊಟ್ಟಿದ್ದು ಖುದ್ದಾಗಿ ನಮಗೆ ಗೊತ್ತಿರಲಿಲ್ಲಪ್ಪ, ಅವರೇ ಹೇಳ್ಕೊಂಡಿದ್ದಾರೆ. ನಾವು ನಟ ಅಂತೆಲ್ಲೂ ಹೇಳಿ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಈಗ ಅವರೇ ಅಂತ ಆಯ್ತು ಈಗ. ಹೌದು. ಸೊ ಈಗ ಅವರು ಎಕ್ಸ್ನಲ್ಲಿ ಇದಕ್ಕೆಲ್ಲ ಉತ್ತರಿಸ್ತೀನಿ, ನಾನು ಖುದ್ದಾಗಿ ಬಂದು ಅಲ್ಲಿ ತನಕ ಯಾವ ವದಂತಿನೂ ನಂಬೇಡಿ, ಇದು ಯಾಕೆಂದರೆ ಕೋಟ್ಯಾಂತರ ಜನ ಧಾರ್ಮಿಕ ನಂಬಿಕೆಯ ವಿಚಾರ, ನಾನೇ ಬಂದು ಉತ್ತರ ಕೊಡ್ತೀನಿ ಅಂತೆಲ್ಲ ಹೇಳಿದ್ದಾರೆ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೇನೆ ಸುನಿಲ್ ಕುಮಾರ್ ಅವರೆಲ್ಲ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ಲಕ್ಷಾಂತರ ಜನರ ನಂಬಿಕೆಯ ವಿಚಾರ ಅನ್ನೋದು ಮೊದಲು ಯಾರಿಗೂ ಹೊಳಿಲೇ ಇಲ್ಲ, ಷಡ್ಯಂತ್ರ ಮಾಡಿದವ್ರಿಗೆ. ಹೌದು, ಇದಕ್ಕೆಲ್ಲ ಕಾರಣ ಸಿದ್ದರಾಮಯ್ಯ. ಇದಿಷ್ಟು ಗೋಜಲಿಗೆ ಪ್ರಮುಖ ಆರೋಪಿ ನನ್ನ ಪ್ರಕಾರದಲ್ಲಿ ಸಿದ್ದರಾಮಯ್ಯ. ಇದಕ್ಕೆ ಯಾಕೆ ಸರ್? ಆ ಎಡಪಂಥೀಯರು ಬಂದು ಬುರುಡೆ ಬಿಟ್ಟಿದ್ದನ್ನು ಕೇಳಿಕೊಂಡು ಅವರ ಮಾತನ್ನು ನಂಬಿಕೊಂಡು ಹಿಂದೆ ಮುಂದೆ ಚೆಕ್ ಮಾಡದೆ ತೊಗೊಂಡೋಗಿ SIT ಮಾಡಿದ್ದಿತ್ತು. ಹೌದು, ಇದಕ್ಕೆ ಅವರೇ ಕಾರಣ. ಇಫ್ ದೆರ್ ಈಸ್ ಎನಿಬಡಿ ಹೂ ಈಸ್ ಆ್ಯಂಟಿ ಧರ್ಮಸ್ಥಳ, ಆ್ಯಂಟಿ ಹಿಂದೂ ಆಗಿದ್ದರೆ ಸಿದ್ದರಾಮಯ್ಯನೇ ನನ್ನ ಪ್ರಕಾರದಲ್ಲಿ. ಇವತ್ತು ಈ ಪ್ರಕರಣದಲ್ಲಿ ನಾನು ಬೇರೆ ಕೇಳ್ತಾ ಇಲ್ಲ. ಅದೇ ಎಡಪಂಥೀಯರು ಇವಾಗ ಕರೆಸಿ ಒಬ್ಬೊಬ್ಬರನ್ನ ವಿಚಾರಣೆಗೆ ಹಾಕಿ ಈಗ ಒಬ್ಬೊಬ್ಬರಾಗಿ ಅಳೋದೆಲ್ಲ ಮಾಡೋದು ಎಲ್ಲ ಮಾಡ್ತೀರಂತಲ್ಲ, ಯಾಕೆ? ಹಾಗಾದರೆ ನಿಮಗೆ ಗೊತ್ತಿಲ್ಲದೆ ನೀವು ಮಾಡಿಬಿಟ್ರೆ ಸರಿ, ಬೇರೆಯವ್ರು ಮಾಡಿಬಿಟ್ಟಿದ್ದಿದ್ರಿ. ಈಗ ಅಲ್ಲಾಗಿದ್ದ ಸಾವುಗಳೆಲ್ಲ ವೀರೇಂದ್ರ ಹೆಗಡೆ ಅವ್ರಿಗೆ ಗೊತ್ತಿತ್ತು ನಿಮ್ಮ ಪ್ರಕಾರದಲ್ಲಿ ಆವತ್ತು. ಹೌದು, ಅವ್ರು ಅದನ್ನು ಹೇಳಿದ್ರೆ ನಂಬೋ ಸ್ಟೇಜಲ್ಲಿ ಇರಲಿಲ್ಲ ನೀವು. ಈಗ ನೀವು ಹೇಳಿದ್ರೆ ನಂಬಿಬಿಡಬೇಕು. ಆ ಚಿನ್ನಯ್ಯ ಎಂಬ ಬುರುಡೆ ಗಿರಾಕಿ ಅವನು ಹೇಳಿದ್ದ ಆಧಾರದ ಮೇಲೆ ಅಷ್ಟೆಲ್ಲ ತನಿಖೆ ಮಾಡಿಸಿದ್ರಲ್ಲ ನೀವು ಎಡಪಂಥೀಯರು ಮತ್ತು ಹಿಂದೂ ವಿರೋಧಿಗಳು ನೀವು ಎಲ್ಲರೂ. ನೀವು ಈಗ ಅವನೇ ನಿಮ್ಮ ಮೇಲೆ ಹೇಳ್ತಿದ್ದಾಗ ಅದು ತನಿಖೆ ಆಗೋದು ಬೇಡವಾ? ಹೌದು, ಯಾರ್ಯಾರ ಹೆಸರನ್ನು ಹೇಳಿದ್ದಾನೆ ಅವ್ರ ಮೇಲೆಲ್ಲ FIR ಆಗಬೇಕು. ಸಮಾಜ ದ್ರೋಹಿ ಚಟುವಟಿಕೆಗಳ ಆಧಾರದ ಮೇಲೆ ಅವ್ರ ಮೇಲೆ ತನಿಖೆ ನಡೀಬೇಕು. ಅವರ ಹಿಂದೆ ಮುಂದೆ ತಿಳ್ಕೋಬೇಕು. ಅವರ ಪಿತೂರಿಗಳು ಬಯಲಿಗೆ ಬರಬೇಕು. ವಂಚನೆ, ಪಿತೂರಿ, ಸುಳ್ಳುಗಾರರು, ದಗಾಕೋರರು ಎಲ್ಲ ಆಚೆ ಬರಬೇಕು. ಅವ್ರ ಮೇಲೆ ತನಿಖೆ ಆಗಬೇಕು FIR ಆಗಿ. ಹಾಗೆ ಬಿಡ್ಕೂಡ್ದು ಅವ್ರನ್ನ ಯಾರನ್ನೂ. ಬಟ್ SIT ನೀವೆಲ್ಲ ಕಾಸು ತಿಂದಿದ್ದೀರಿ ಅಂತ ಯಾರು ಹೇಳ್ಬೋದಪ್ಪ ನಾಳೆ. ಅದೇನೋ 200 ಕೋಟಿ ಇತ್ತಂತೆ, ನೀವು ಎಲ್ಲ ತಿಂದುಬಿಟ್ಟಿದ್ದೀರಿ ಅಂತ ಯಾರು ಹೇಳ್ಬಿಡ್ಬೋದು ನಾಳೆ ಮೇಲೆ. ಹೌದು ಹೌದು ಹೌದು, ನಂಬಬೇಕಲ್ಲ. ಚಿನ್ನಯ್ಯ ಬುರುಡೆ ಅಂತಂದಾಗ ನಂಬಲಿಲ್ವಾ ಎಲ್ಲ ನೀವು? ಸಿದ್ದರಾಮಯ್ಯವ್ರ ಕೆಲಸ ಏನು ಹಾಕಿಸ್ಲಿಲ್ವಾ ಹೋಗಿ? ಈಗಲೂ ನಂಬಬೇಕು. ತಿಂದಿದ್ದೀರಿ, ಯಾವುದು ತಿಂದಿರ್ಬೋದು ಅನ್ಬೇಕು. ಅವಾಗ ಅಂದ್ಬಿಟ್ರೆ ಆಗತ್ತಾ? ಹಂಗಾಗಲ್ವೇ? ಅದಕ್ಕೆ ತನಿಖೆ ಆಗಬೇಕು. ಅಷ್ಟು ಜನರ ಮೇಲೆ ಆಗಬೇಕು. ಬರೀ ಆರೋಪಿಗಳಾಗಿ ನೇಮಕೆ ಮಾಡಿರೋದಲ್ಲ, ಅದ್ರ ಹಿಂದೆ ಇದ್ದವ್ರ ಮೇಲೂ ಆಗಬೇಕು. ಅದು ಯಾರು ಇರಲಿ, ನಟನಾರು ಇರಲಿ, ನಟಿನಾರು ಇರಲಿ, ಇನ್ನೊಬ್ಬರಾರು ಇರಲಿ ಅಷ್ಟೇ. ಎಸ್, ಸತ್ಯ ಹೇಳಿದ್ರೆ ಎಲ್ರಿಗೂ ಬೇಜಾರು, ಕಣ್ಣಲ್ಲಿ ನೀರು.